ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸ ಹಾಗೂ ಆಷಾಢ ಮಾಸ ಜುಲೈ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಜುಲೈ 14ರ ತನಕ ನಿಜ ಜ್ಯೇಷ್ಠ ಮಾಸ ನಡೀತಾ ಇರುತ್ತೆ. 15ರಿಂದ ಆಷಾಢ ಮಾಸ ಪ್ರಾರಂಭ ಆಗುತ್ತೆ. ಜುಲೈ 17ನೇ ತಾರೀಕಿನಿಂದ ದಕ್ಷಿಣಾಯಣ ಪ್ರಾರಂಭ ಆಗುವಂಥದ್ದು. ಇನ್ನು ಜುಲೈ ತಿಂಗಳಲ್ಲಿ ಬದಲಾಗುವ ಗ್ರಹಗಳನ್ನು ನೋಡೋದಾದರೆ, ಜುಲೈ 4ನೇ ತಾರೀಕು ಶುಕ್ರ ಸಿಂಹರಾಶಿಯನ್ನು ಪ್ರವೇಶ ಮಾಡಿದರೆ, ಜುಲೈ 7ನೇ ತಾರೀಕು ಬುಧ ರೆಟ್ರೋಗೇಷನ್ ಅಂದರೆ ವಕ್ರನಾಗಿ ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿ ತನ್ನ ಸ್ವಕ್ಷೇತ್ರಕ್ಕೆ ಪ್ರಯಾಣ ಬೆಳೆಸ್ತಾನೆ. ಜುಲೈ 17ನೇ ತಾರೀಕು ಸೂರ್ಯ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇದಿಷ್ಟು ಜುಲೈ ತಿಂಗಳಲ್ಲಿ ಬದಲಾಗುವ ಗ್ರಹಗಳು. ಇನ್ನು ಈ ಬದಲಾಗುವಂತಹ ಗ್ರಹಗಳಿಂದ ಜುಲೈ ತಿಂಗಳಲ್ಲಿ ಮಕರ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಮಕರ ರಾಶಿಯವರಿಗೆ ಸಾಡೆ ಸಾತಿ ಮುಕ್ತಾಯ ಆಗಿರುವಂಥದ್ದು, ಗುರುಬಲ ಪ್ರಾರಂಭ ಆಗಿರುವಂಥದ್ದು ಎರಡೂ ಕೂಡ ತುಂಬ ಉತ್ತಮವಾದಂತಹ ಗ್ರಹಗತಿಗಳು ಅಂತ ಹೇಳ್ಬೋದು. ಇದರಲ್ಲಿ ಮಕರ ರಾಶಿಯವರಿಗೆ ವ್ಯಾವಹಾರಿಕವಾಗಿ ಎಲ್ಲ ಅನುಕೂಲಗಳನ್ನು ಕೂಡ ಇಲ್ಲಿಂದ ಮುಂದೆ ಬಹಳಷ್ಟು ಸಮಯಗಳ ಕಾಲ, ಅಂದರೆ ಇನ್ನೂ 1 ವರ್ಷದ ಸಮಯದ ತನಕ ಅನುಕೂಲಗಳನ್ನೇ ನೋಡ್ತಾ ಬರ್ತೀರ. ಆರೋಗ್ಯದ ಬಗ್ಗೆ ಮಾತ್ರ ಮಕರ ರಾಶಿಯವರು ಹೆಚ್ಚಾಗಿ ಗಮನ ಕೊಡಬೇಕು. ಅದರಲ್ಲೂ ಕೂಡ ಮಕರ ಲಗ್ನದವರಿಗೆ ಇನ್ನು 1-1.5 ತಿಂಗಳು ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ. ಈ ಮಾಸದಲ್ಲಿ 5ನೇ ಮನೆ ಅಂದರೆ ಪಂಚಮ ಜ್ಞಾನ ಸಂತಾನ ಪೂರ್ವಪರ ಪುಣ್ಯಸ್ಥಾನದಲ್ಲಿ ಕುಜನ ಸಂಚಾರ ಆಗ್ತಾ ಇರುತ್ತೆ. ಕುಜ ಒಬ್ಬ ಪಾಪಗ್ರಹ ಆಗಿ 5ನೇ ಮನೆಯಲ್ಲಿ ಕೂತ್ಕೊಳ್ಳುವಂಥದ್ದು. 5ನೇ ಮನೆಯನ್ನು ಪಂಚಮ ಅಂತ ಹೇಳ್ತಾರೆ. ಅಲ್ಲಿ ಪಾಪಗ್ರಹಗಳಿದ್ದರೆ ಅರಿಷ್ಟ ಅಂತ ಹೇಳಿದ್ದಾರೆ, ಪಂಚಮಾರಿಷ್ಟ ಅಂತ. ಪಂಚಮದಲ್ಲಿ ಕುಜನ ಸಂಚಾರ, 5ನೇ ಮನೆಯ ಅಧಿಪತಿಯಾದಂತಹ ಶುಕ್ರ ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ ಕೇತುಗ್ರಸ್ತನಾಗಿ. ಅವನ ಮೇಲೆ ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ಸೊ ಆರೋಗ್ಯದ ವಿಚಾರಗಳಿಗೆ ಆಲ್ಮೋಸ್ಟ್ ಡಿಸೆಂಬರ್ ತನಕನೂ ಕೂಡ ಮಕರ ರಾಶಿಯವರು ಹೆಚ್ಚಾಗಿ ಗಮನ ಕೊಡುವಂಥದ್ದು ಅತ್ಯಂತ ಅವಶ್ಯಕ. ಉಳಿದಂತೆ ಹಲವಾರು ವಿಚಾರಗಳಿಗೆ ಗುರುಬಲ ಮತ್ತು ಸಾಡೆ ಸಾತಿನ ಮುಕ್ತಾಯ ತುಂಬ ಅನುಕೂಲಗಳನ್ನು ವ್ಯಾವಹಾರಿಕವಾಗಿ ಮಾಡಿಕೊಡುತ್ತೆ. ಉದ್ಯೋಗದಲ್ಲೂ ಕೂಡ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯ. ಆಲ್ಮೋಸ್ಟ್ ಜುಲೈಯಿಂದ ಆಗಸ್ಟ್ 1ನೇ ತಾರೀಕಿನ ನಂತರದಿಂದ ಬಹಳಷ್ಟು ಅನುಕೂಲಗಳನ್ನು ಮಕರ ರಾಶಿಯವರು ಕಾಣ್ತೀರ. ಈ ಸಮಯದಲ್ಲಿ 2 ವಿಚಾರಗಳು ಈ ಒಂದು ಜುಲೈ ಮಾಸದಲ್ಲಿ, ಒಂದು ಆರೋಗ್ಯ, ಇನ್ನೊಂದು ಉದ್ಯೋಗ. ಈ 2 ವಿಚಾರಗಳಲ್ಲಿ ಹಲವಾರು ಮುನ್ನೆಚ್ಚರಿಕೆಗಳನ್ನು ಮಕರ ರಾಶಿಯವರು ತೆಗೆದುಕೊಳ್ಬೇಕು. ಇನ್ನು ಕುಟುಂಬ ಸ್ಥಾನದಲ್ಲಿ ರಾಹುವಿನ ಸಂಚಾರ ಆಗೋದ್ರಿಂದ, ಪಂಚಮದಲ್ಲಿ ಕುಜ ಕೂತ್ಕೊಳ್ಳೋದ್ರಿಂದ ವಾಕ್ಯಗಳು ಮಾತುಗಳನ್ನು ಸ್ವಲ್ಪ ಸೌಮ್ಯ ಮಾಡಿಕೊಳ್ಳಿ. ಅನಾವಶ್ಯಕ ವಾಗ್ವಾದಗಳನ್ನು ಮಾಡಬೇಡಿ. ಯಾವುದೇ ಹಣ ಹೂಡಿಕೆ ಮಾಡುವಂತಹ ವಿಚಾರ ಇದ್ದರೆ ಆಗಸ್ಟ್ ತನಕ, ಅಂದರೆ ಈ 1 ತಿಂಗಳು ಯಾವುದೇ ವ್ಯವಹಾರಗಳನ್ನು ಮಾಡದೇ ಇರೋದು ಉತ್ತಮ ಮಕರ ರಾಶಿಯವರಿಗೆ. ಇನ್ನು ಬ್ಯಾಂಕ್ ಲೋನ್ಗಳು ಈ ಥರದ್ದೇನಾದರೂ ಹಣಕಾಸಿನ ಅನುಕೂಲಗಳನ್ನು ನೀವು ನಿರೀಕ್ಷೆ ಮಾಡ್ತಾ ಇದ್ದರೆ ಖಂಡಿತ ಹುಸಿಯಾಗೋದಿಲ್ಲ. ಈ 1 ಮಾಸ ಸ್ವಲ್ಪ ವಿಳಂಬ ಆಗುತ್ತೆ. ನೆಕ್ಸ್ಟ್ ಮಂತಿಂದ ಅಂದರೆ ಆಗಸ್ಟಿಂದ ಆಲ್ಮೋಸ್ಟ್ 3 ತಿಂಗಳ ಕಾಲ ಬಹಳ ಉತ್ತಮ ಪರಿಸ್ಥಿತಿಗಳಿರುತ್ತೆ ಮಕರ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ. ಯಾವುದೇ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೂ ಕೂಡ ಖಂಡಿತ ಸಿಗುತ್ತೆ. ಇನ್ನು ಒಡಹುಟ್ಟುಗಳ ನಡುವೆ ಸಾಮರಸ್ಯ, ಬಾಂಧವ್ಯ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಬ್ಬರಿಂದ ಒಬ್ಬರಿಗೆ ಅನುಕೂಲಗಳು ಉಂಟಾಗುತ್ತೆ ಹೊರತು ಯಾವುದೇ ಸಮಸ್ಯೆಗಳಿಲ್ಲ. ಇನ್ನು ವಾಹನದ ವಿಚಾರಗಳಲ್ಲಿ ಕೆಲವೊಂದಿಷ್ಟು ಈ ಆಗಸ್ಟ್ 1ನೇ ತಾರೀಕಿನ ತನಕ ಸ್ವಲ್ಪ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. 1-1.5 ತಿಂಗಳ ಕಾಲ 8ನೇ ಮನೆಯಲ್ಲಿ ಕೇತು, ಅವನ ಮೇಲೆ ಕುಜನ ದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ಸೊ ಈ 1.5 ಮಾಸ ಏನಿದೆ, ವಾಹನ ಮತ್ತು ವಾಹನ ಚಲಾಯಿಸುವಂಥದ್ದು, ಆರೋಗ್ಯ, ಇದರ ಬಗ್ಗೆ ಮಕರ ರಾಶಿಯವರು ಗಮನ ಕೊಡುವಂಥದ್ದು ಉತ್ತಮ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಬಹಳ ಉತ್ತಮ ಸಮಯ.
ಈ ಒಂದು ಮಾಸ ಸ್ವಲ್ಪ ಏರುಪೇರುಗಳಿರುತ್ತೆ. ಆಗಸ್ಟಿಂದ ತುಂಬ ಉತ್ತಮ ಸ್ಥಿತಿಗೆ ಬರುತ್ತೆ. ಸೊ ಎಲ್ಲ ವಿಚಾರಗಳನ್ನು ತೆಗೆದುಕೊಳ್ಳೋದಾದರೆ ಮಕರ ರಾಶಿಯವರು ಇನ್ನು ಒಂದು ತಿಂಗಳು ಆದಷ್ಟು ಎಲ್ಲ ವಿಚಾರಗಳನ್ನು ಮಂದಗತಿಯಲ್ಲಿ ಮಾಡುವಂಥದ್ದೇ ಉತ್ತಮ. ಇನ್ವೆಸ್ಟ್ಮೆಂಟ್ ಆಗ್ಬೋದು, ಆರೋಗ್ಯದಲ್ಲಾಗ್ಬೋದು, ವಾಹನದ ವಿಚಾರದಲ್ಲಾಗ್ಬೋದು, ಅಥವಾ ಸಂತಾನ ಪ್ರಾಪ್ತಿ ಆಗುವಂಥದ್ದು, ಅಥವಾ ಮಕ್ಕಳ ಆರೋಗ್ಯ, ವಿದ್ಯಾಭ್ಯಾಸ, ಈ ಎಲ್ಲ ವಿಚಾರಗಳಲ್ಲಿ ಆಗಸ್ಟ್ ತನಕ ಸ್ವಲ್ಪ ಮಂದಗತಿಯಲ್ಲಿರುತ್ತೆ. ಯಾವುದಾದ್ರೂ ಹೊಸ ಪ್ರಾಪರ್ಟಿ ಖರೀದಿ ಮಾಡುವಂಥ ವಿಚಾರಗಳಿದ್ದರೆ, ಮನೆ ಕಟ್ಟುವಂಥ ವಿಚಾರಗಳು, ಈ ಥರ ಯಾವುದಾದ್ರೂ ಲಾಂಗ್ ಟರ್ಮಲ್ಲಿ ಏನಾದರೂ ಪ್ಲ್ಯಾನಿಂಗ್ ಇದ್ದರೆ ಮಕರ ರಾಶಿಯವರು ಆಗಸ್ಟ್ ನಂತರ ಮಾಡಿಕೊಳ್ಳೋದು ತುಂಬ ಉತ್ತಮ. ಈ ಒಂದು ಮಾಸ ಅದೆಲ್ಲದಕ್ಕೂ ವಿಳಂಬ ಮತ್ತು ನಿಧಾನ ಆಗೋದಕ್ಕೆ ಅವಕಾಶ ಇರುತ್ತೆ. ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡುವಂಥದ್ದು ಅವಶ್ಯಕ. ಏಕೆಂದರೆ 5th ಹೌಸನ್ನು ಜ್ಞಾನ ಮತ್ತು ಸಂತಾನ ಅಂತ ಹೇಳ್ತೇವೆ. ಆ ಸ್ಥಾನದಲ್ಲಿ ಕುಜ ಇದ್ದಾನೆ. ಆ ಸ್ಥಾನಾಧಿಪತಿ ಶುಕ್ರ ಅಷ್ಟಮದಲ್ಲಿ ಕೇತುಗ್ರಸ್ತನಾಗಿರ್ತಾನೆ. ಅವನ ಮೇಲೆ ಕುಜನ ದೃಷ್ಟಿ ಬೀಳುತ್ತೆ. ಪರಿಹಾರ ಅಂತ ಹೇಳಿದರೆ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿದರೆ ತುಂಬ ಒಳ್ಳೆಯದು. ದುರ್ಗಾ ಪರಮೇಶ್ವರಿಗೆ ಕುಂಕುಮಾರ್ಚನೆಯಂತಹ ಸೇವೆಗಳನ್ನು ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ತಿಂಗಳಲ್ಲಿ ಯಾವುದಾದ್ರೂ ಒಂದು ಮಂಗಳವಾರ ಅಥವಾ ಒಂದು ಶುಕ್ರವಾರ ಮಾಡಿದರೆ ತುಂಬ ಒಳ್ಳೆಯದು. ಇವೆಲ್ಲ ಸಣ್ಣ ಪುಟ್ಟ ಪರಿಹಾರಗಳು ನಿತ್ಯ ಸಂಸ್ಕಾರದ ರೂಪದಲ್ಲಿ ಎಲ್ಲರೂ ಮಾಡ್ತಾ ಇರುವಂಥದ್ದೇ. ಈ ಸಮಯದಲ್ಲಿ ಅದನ್ನು ಬಿಡಬೇಡಿ, ಖಂಡಿತ ಅನುಕೂಲ ಆಗುತ್ತೆ. ಷಷ್ಠದಲ್ಲಿ ಬುಧ ಸ್ವಕ್ಷೇತ್ರದಲ್ಲಿದ್ದಾನೆ. ಯಾವುದೇ ಶತ್ರುಬಾಧೆಗಳು ಖಂಡಿತವಾಗ್ಲೂ ಇರೋದಿಲ್ಲ. ಬಹಳಷ್ಟು ಅನುಕೂಲ ಮತ್ತು ಅಭಿವೃದ್ಧಿಗಳನ್ನು ನೋಡ್ತೀರಾ. ಯಾವುದೇ ಪಾರ್ಟ್ನರ್ಶಿಪ್ ವ್ಯವಹಾರ ಏನಾದರೂ ಬಿಸ್ನೆಸ್ಗಳಿದ್ದರೆ ಆಗಸ್ಟ್ ನಂತರ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಅಲ್ಲಿ ತನಕ ಈ ಒಂದು ಮಾಸ ಯಾವುದೇ ವಿಚಾರಗಳಿಗೆ ಹಣ ಹೂಡಿಕೆಯನ್ನು ಮಾಡಬೇಡಿ. ವಿವಾಹ, ದಾಂಪತ್ಯ ಇಂತಹ ವಿಚಾರಗಳಲ್ಲಿ ದಂಪತಿಗಳ ನಡುವೆ ಸಾಮರಸ್ಯ ಉತ್ತಮ ಸ್ಥಿತಿಗೆ ಬರುತ್ತೆ. ಆರೋಗ್ಯದಲ್ಲೂ ಕೂಡ ಅಭಿವೃದ್ಧಿಗಳು, ಒಬ್ಬರಿಂದ ಒಬ್ಬರಿಗೆ ತುಂಬ ಅನುಕೂಲಗಳು ಉಂಟಾಗುತ್ತೆ. ಇನ್ನು ವಿವಾಹದ ಅಂಚಿನಲ್ಲಿರುವಂಥವರಿಗೆ 7.5 ಪ್ರಭಾವಗಳಿಂದ ವಿವಾಹ ವಿಳಂಬ ಆಗ್ತಾ ಇರುವಂಥವರಿಗೆ ಈಗ ಒಂದು ಉತ್ತಮವಾದಂತಹ ಸಮಯ. ಇದು ಕೇವಲ ಅಕ್ಟೋಬರ್ ತನಕ ಈ ಒಂದು ಗುರುಬಲ ಇರುತ್ತೆ ಮಕರ ರಾಶಿಯವರಿಗೆ. ಖಂಡಿತ ಮದುವೆಯ ಅಂಚಿನಲ್ಲಿರುವಂಥವರು ಇಂತಹ ಮಂಗಳ ಕಾರ್ಯಗಳನ್ನು ವಿಳಂಬ ಮಾಡ್ಕೋಬೇಡಿ. ಈ ಸಮಯದಲ್ಲಿ ಉತ್ತಮವಾದಂತಹ ಒಂದು ಹೊಂದಾಣಿಕೆ ಮತ್ತು ಉತ್ತಮವಾದಂತಹ ಒಂದು ದಾಂಪತ್ಯ ಜೀವನಕ್ಕೆ ಒಂದು ಶುಭ ಸಮಯ ಅಂತಲೇ ಹೇಳ್ಬೋದು. ಅಷ್ಟಮ ಮೃತ್ಯುಸ್ಥಾನದಲ್ಲಿ ಶುಕ್ರ ಮತ್ತು ಕೇತುವಿನ ಸಂಚಾರ ಆಗ್ತಾ ಇರುತ್ತೆ. ಸ್ತ್ರೀಯರಿಗೆ ಸ್ವಲ್ಪ ಹಾರ್ಮೋನ್ ವ್ಯತ್ಯಾಸಗಳಾಗುವಂಥದ್ದು, ಬೆನ್ನು ಹುರಿ, ಬ್ಯಾಕ್ ಪೇಯ್ನ್, ಮೂಳೆಗಳು ಮತ್ತು ನರಗಳಿಗೆ ಸಂಬಂಧಪಡುವಂತಹ ಆರೋಗ್ಯದ ವ್ಯತ್ಯಾಸಗಳು ಬರೋದಕ್ಕೆ ಅಷ್ಟಮದಲ್ಲಿರುವ ಕೇತು, ಅಷ್ಟಮದಲ್ಲಿರುವಂತಹ ಶುಕ್ರ, ಅವರ ಮೇಲೆ ಬೀಳುವಂತಹ ಕುಜನ ದೃಷ್ಟಿ, ಇದು ಕೇವಲ 1 ಮಾಸಗಳ ಕಾಲ ಮಾತ್ರ ಇರುವಂಥದ್ದು. ಆಲ್ಮೋಸ್ಟ್ ಆಗಸ್ಟ್ 1ನೇ ತಾರೀಕೆ ಶುಕ್ರ ಬದಲಾಗುವಂತಹ ಸ್ಥಿತಿ ಇದೆ. ಹಾಗಾಗಿ ಅಲ್ಲಿಂದ ಪ್ರತಿಯೊಂದು ಒಂದು ಉತ್ತಮ ಸ್ಥಿತಿಗೆ ಬರುತ್ತೆ. ಒಟ್ಟಿನಲ್ಲಿ ಮಕರ ರಾಶಿಯವರು ಅಥವಾ ಮಕರ ಲಗ್ನದವರು ಪ್ರಧಾನವಾಗಿ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಡಿಸೆಂಬರ್ ತನಕ ಸರ್ಪದೋಷಗಳು ಅಷ್ಟಮ ಭಾವದಲ್ಲೇ ನಡೀತಾ ಇರುತ್ತೆ. ಅದನ್ನು ಆ ಸಮಯದವರೆಗೂ ಸ್ವಲ್ಪ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡ್ರೆ ಉಳಿದಂತೆ ಎಲ್ಲದೂ ಕೂಡ ವ್ಯಾವಹಾರಿಕವಾಗಿ ಮತ್ತು ಹಣಕಾಸಿನ ವಿಚಾರದಲ್ಲಿ ತುಂಬ ಉತ್ತಮವಾದಂತಹ ಒಂದು ಪ್ರತಿಫಲವನ್ನು ಮಕರ ರಾಶಿಯವರು ಕಾಣ್ತೀರಾ. 9ನೇ ಮನೆಯ ಅಧಿಪತಿಯಾದಂತಹ ಬುಧ ಸ್ವಕ್ಷೇತ್ರದಲ್ಲಿದ್ದಾನೆ. ಪಿತ್ರಾರ್ಜಿತ ಆಸ್ತಿ ಅಥವಾ ಪಿತೃವಿನ ಒಂದು ಅನುಗ್ರಹ, ಆಶೀರ್ವಾದ ಸಿಗುವಂಥದ್ದಿರುತ್ತೆ. ಬಹಳಷ್ಟು ಅನುಕೂಲಗಳನ್ನು ನೋಡ್ತೀರಾ. ಕರ್ಮ ಉದ್ಯೋಗ ಸ್ಥಾನಾಧಿಪತಿಯಾಗಿ ಶುಕ್ರ ಅಷ್ಟಮದಲ್ಲಿದ್ದಾನೆ. ಈ 1 ತಿಂಗಳು ಉದ್ಯೋಗದಲ್ಲಿ ಯಾವುದೇ ಕಿರಿಕಿರಿಗಳನ್ನು ಮಾಡ್ಕೋಬೇಡಿ. ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ವಾಗ್ವಾದ ಅಥವಾ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ಕೋಬೇಡಿ. ಆಗಸ್ಟ್ ನಂತರ ಇದೆಲ್ಲ ಸುಗಮ ಆಗುತ್ತೆ. ಏನಾದರೂ ಪರಿವರ್ತನೆಗಳು, ಪ್ರಮೋಷನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಈ 3 ತಿಂಗಳ ಕಾಲ ಉದ್ಯೋಗದಲ್ಲಿ ಏನಾದರೂ ಅಭಿವೃದ್ಧಿಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಏಕಾದಶ ಲಾಭಸ್ಥಾನಾಧಿಪತಿ ಕುಜ ಪಂಚಮದಲ್ಲಿದ್ದು ಲಾಭಸ್ಥಾನವನ್ನು ನೋಡ್ತಾನೆ. ಈ ಸಮಯದಲ್ಲಿ ಯಾವುದೇ ಲಾಭದ ಅಪೇಕ್ಷೆಗಳನ್ನು ಮಾಡಿದರೆ ಅದು ಖಂಡಿತ ಹಿನ್ನಡೆ ಆಗುತ್ತೆ. ಆಗಸ್ಟ್ 1ನೇ ತಾರೀಕಿನಿಂದ ತುಂಬ ಅನುಕೂಲಗಳನ್ನು ನೋಡ್ತೀರಾ. ಈ 1 ಮಾಸ ಮಕರ ರಾಶಿಯವರಿಗೆ ಅಷ್ಟೇನೂ ಲಾಭದಾಯಕವಾಗಿರೋದಿಲ್ಲ ಅಂತ ಹೇಳುತ್ತೆ.
ಇನ್ನು ಮೋಕ್ಷ ಸ್ಥಾನಾಧಿಪತಿಯಾಗಿ ಗುರು ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಮಕರ ರಾಶಿಗೆ ಗುರು ಏನು ಅಷ್ಟು ಯೋಗಕಾರಕ ಅಲ್ಲ. ಅವನು ನೀಚನಾಗುವಂತಹ ರಾಶಿಗೆ ಅಷ್ಟೇನು ಅನುಕೂಲಗಳನ್ನು ಅವನು ಮಾಡೋದಿಲ್ಲ. ಹಾಗಾಗಿ ಗುರುಬಲ ಪ್ರಾರಂಭ ಆಯಿತು ಅಂತ ಅನಿಸಿದರೂ ಕೂಡ ಅವನು ಎಲ್ಲ ವಿಚಾರಗಳಲ್ಲಿಯೂ ಗುರು ಅನುಕೂಲ ಮಾಡ್ತಾನೆ ಅನ್ನುವಂತಹ ಸ್ಥಿತಿ ಮಕರ ರಾಶಿಯವರಿಗಿರೋದಿಲ್ಲ. ಪ್ರಧಾನವಾಗಿ ಅವರು ವ್ಯಾವಹಾರಿಕ ವಿಚಾರಗಳಲ್ಲಿ ಅಥವಾ ಶುಭ ಕಾರ್ಯಗಳು ಅಂದರೆ ವಿವಾಹ ಇಂಥದ್ದೇನಾದರೂ ವಿಳಂಬ ಆಗಿದ್ದರೆ ಅಥವಾ ಸಂತಾನದ ವಿಚಾರಗಳು, ಇದಕ್ಕೆಲ್ಲ ಗುರು ಖಂಡಿತವಾಗ್ಲೂ ಅನುಕೂಲ ಮಾಡ್ತಾನೆ. ಹಣಕಾಸು ಮತ್ತು ಹೂಡಿಕೆ ಮಾಡುವಂತಹ ವಿಚಾರಗಳು ಮತ್ತು ಆರೋಗ್ಯ, ಇದು ಮೂರಕ್ಕೆ ಗುರು ಪ್ರಾರಂಭದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನೇ ಕೊಡೋದಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಈ ಒಂದು ಗುರುಬಲ ಮಕರ ರಾಶಿಯವರಿಗೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂಥದ್ದು. ಏಕೆಂದರೆ 7.5 ಮುಗಿದ ನಂತರ ಬರುವಂತಹ ಒಂದು ಉತ್ತಮವಾದ ಗುರುಬಲ ಇದು. ಶನಿ ಮೇಲೂ ಕೂಡ ಗುರುದೃಷ್ಟಿ ಇರುತ್ತೆ. ಗುರುವಿನ ದರ್ಶನ ಮಾಡಿ ಅಕ್ಟೋಬರ್ ತನಕ ಹಲವಾರು ಕೆಲಸಗಳು ಮುಂದುವರಿಯುತ್ತೆ. ನಿಮಗೆ ಅನುಕೂಲಗಳನ್ನು ಕಾಣ್ತೀರಾ. ದತ್ತಾತ್ರೇಯರ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು ಮಕರ ರಾಶಿಯವರಿಗೆ ತುಂಬ ಒಳ್ಳೆಯದನ್ನು ಮಾಡುತ್ತೆ. ಸೊ ಈ ಒಂದು ಮಾಸ ಕುಟುಂಬದಲ್ಲಿ ಸ್ವಲ್ಪ ವಾಗ್ವಾದಗಳನ್ನು ಮಾಡಿಕೊಳ್ಬೇಡಿ. ಉದ್ಯೋಗ ಕ್ಷೇತ್ರದಲ್ಲಿ ವಾಗ್ವಾದಗಳನ್ನು ಮಾಡಿಕೊಳ್ಬೇಡಿ. ವಾಕ್ಯವನ್ನು ಸ್ವಲ್ಪ ಸೌಮ್ಯ ಮಾಡಿಕೊಳ್ಳಿ. ಯಾವುದೇ ಹೂಡಿಕೆಗಳನ್ನು 1 ತಿಂಗಳು ಮಾಡದೇ ಇರೋದು ಉತ್ತಮ. ಸಂತಾನದ ಅಂಚಿನಲ್ಲಿರುವಂಥವರು ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು ಶುಭ. ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಅಥವಾ ವಿದ್ಯಾಭ್ಯಾಸದ ವಿಚಾರದಲ್ಲಿ ದುರ್ಗಾ ಪರಮೇಶ್ವರಿಯ ದರ್ಶನ ಮಾಡಿ ಕುಂಕುಮಾರ್ಚನೆ ಇಂತಹ ಸೇವೆಗಳನ್ನು ಮಾಡಿಕೊಳ್ಳೋದು ಉತ್ತಮ. ದಾಂಪತ್ಯದ ಅಂಚಿನಲ್ಲಿರುವಂಥವರಿಗೆ ವಿವಾಹ ಇಂತಹ ಮಂಗಳ ಕಾರ್ಯಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋವಂಥವರಿಗೆ ಖಂಡಿತ ಶುಭ ಆಗುತ್ತೆ. ಬಹಳಷ್ಟು ಅನುಕೂಲಗಳನ್ನು ನೀವು ಕಾಣ್ತೀರಾ. ಅಷ್ಟಮದಲ್ಲಿ ಶುಕ್ರ ಮತ್ತು ಕೇತು ಇರೋದರಿಂದ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ಉಳಿದಂತೆ ಎಲ್ಲ ನವಗ್ರಹಗಳು ಕೂಡ ಮಕರ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಶುಭ ಫಲಗಳನ್ನೇ ಕೊಡುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.